ಹಾಯ್ ಹಲೋ ವೆಲ್ಕಮ್ ಟು ರಾಣಿ ಶೆಟ್ಟಿ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ವ್ಲಾಗ್ ಆಗಿರ್ತದೆ. ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಬಂದಿರುತ್ತೇನೆ. ಇಲ್ಲಿನ ವಿಶೇಷತೆ ಏನೆಂದರೆ, ಇಲ್ಲಿ 7 ವಾರ ಕಾಯಿ ಕಟ್ಟೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ. ನಾನು ಕೂಡ ಇಲ್ಲಿಗೆ ಬಂದಿರೋದು 6ನೇ ಸಲ. ಇಲ್ಲಿಗೆ ಬಂದಾಗಲೆಲ್ಲ ನನ್ನ ಮನಸ್ಸಿಗೆ ತುಂಬ ಖುಷಿ ಕೊಡ್ತದೆ. ಮೊದಲಿಗೆ ನೀವು ಇಲ್ಲಿ ನೋಡ್ತಾ ಇರೋದು ಚಾಮುಂಡೇಶ್ವರಿ ಮೂಲ ವಿಗ್ರಹ. ನಂತರ ಹನುಮಂತನ ದರ್ಶನ ಪಡೆದುಕೊಂಡು 1 ರೂಪಾಯಿಯನ್ನು ಇಷ್ಟಾರ್ಥ ಸಿದ್ಧಿಗಾಗಿ ಇದರ ಮೇಲೆ ಅಂಟಿಸಬೇಕು. ಚಾಮುಂಡೇಶ್ವರಿ ತಾಯಿಗೆ ಉಪ್ಪು ಮತ್ತು ನಿಂಬೆಹಣ್ಣಿನ ದೀಪವನ್ನು ಬೆಳಗಿ ನಮಸ್ಕರಿಸಿ, ಉಪ್ಪು ಕರಗುವ ಹಾಗೆ ನಮ್ಮ ಕಷ್ಟಗಳು ಕರಗಲಿ ಎಂದು ಇಲ್ಲಿ ಉಪ್ಪನ್ನು ಸುರಿಯುತ್ತಾರೆ. ಮತ್ತು 34,000 ತೂಕವುಳ್ಳ 18 ಕೈಗಳುಳ್ಳ ಪ್ರಪಂಚದ ಅತಿ ಎತ್ತರದ ಪಂಚಲೋಹದ ವಿಗ್ರಹ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಪಡೆದು ನಾವು ಕಟ್ಟುವ ಕಾಯನ್ನು ಅವರ ಪಾದಕ್ಕೆ ಸ್ಪರ್ಶಿಸಬೇಕು. ನಂತರ ಕಾಯಿಯನ್ನು ತೆಗೆದುಕೊಂಡು ಬಸವಪ್ಪ ಸ್ವಾಮಿಯ ಸುತ್ತ 7 ಸುತ್ತು ಹಾಕಿ ಕಾಯಿಯನ್ನು ಕಟ್ಟಬೇಕು. ಬಸವಪ್ಪ ಸ್ವಾಮಿಯ ವಿಶೇಷತೆ ಏನೆಂದರೆ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನದಂದು ತೀರ್ಥಸ್ನಾನವನ್ನು ಮಾಡಿಕೊಡಲಾಗುತ್ತದೆ. ಇಲ್ಲಿ ತೀರ್ಥಸ್ನಾನವನ್ನು ಮಾಡುವುದರಿಂದ ನಮ್ಮ ಕಷ್ಟಗಳು ಪರಿಹಾರವಾಗುತ್ತದೆ ಎಂದು ಭಕ್ತರು ನಂಬಿದ್ದಾರೆ. ನಂತರ ಜೀವಂತ ಬಸವಪ್ಪನ ದರ್ಶನಕ್ಕೆ ಹೊರಟೆವು. ಇಲ್ಲಿ ಭಕ್ತಾದಿಗಳು ತಮ್ಮ ಕೋರಿಕೆಗಳನ್ನು ಕೇಳಿಕೊಳ್ಳುತ್ತಾರೆ. ಬಸವಪ್ಪ ತನ್ನ ಬಲಗಾಲಿನಿಂದ ಭಕ್ತರಿಗೆ ಆಶೀರ್ವಾದ ಮಾಡಿದರೆ ತಮ್ಮ ಇಷ್ಟಾರ್ಥ ನೆರವೇರುತ್ತದೆಂದು ಜನರು ನಂಬಿದ್ದಾರೆ. ಕೊನೆಗೆ ಇಲ್ಲಿ ಪ್ರಸಾದವನ್ನು ವಿತರಣೆ ಮಾಡಲಾಗುತ್ತದೆ. ನಾವು ಪ್ರಸಾದವನ್ನು ಸ್ವೀಕರಿಸಿ ಚಾಮುಂಡಿ ತಾಯಿಗೆ ನಮಸ್ಕರಿಸಿ ಮನೆಗೆ ಹೊರಟೆವು. ಹೀಗೆ ಇಷ್ಟ ಆದರೆ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.